ಆನಂದ್ ಸರ್, ಈ ರೀತಿಯಾಗಿ ತೆಂಗು ಫಸಲು ಬರಲಿಕ್ಕೆ ನೀವು ಎಷ್ಟು ವರ್ಷ ನಿಮ್ಮ ಸಾವಯವ ಗೊಬ್ಬರವನ್ನು ಕೊಟ್ಟಿರ್ಬೋದು? ಸಾವಯವಕ್ಕೆ ಬನ್ನಿ, ಆರ್ಗ್ಯಾನಿಕ್ ಕೃಷಿ ಮಾಡಿ. ಆರ್ಗ್ಯಾನಿಕ್ ಕೃಷಿ ಮಾಡಿದೆ ಅಂದರೆ ನಾವು ಕುಡಿತಕ್ಕಂಥ ಎಳ್ನೀರು ಕೂಡ ಆರ್ಗ್ಯಾನಿಕ್ ಆಗೇ ಇರುತ್ತೆ, ಕೆಮಿಕಲ್ ಆಗಿರಲ್ಲ. ನಾವು ಕೆಮಿಕಲ್ ಗೊಬ್ಬರ ಹಾಕಿ ಭೂಮಿಯ ಫಲವತ್ತತೆಯನ್ನು ಕಳಿತಾ ಇದ್ದೀವಿ ಅಷ್ಟೇ. ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಆಮೇಲೆ ಗಿಡನೂ ಕೂಡ ಚೆನ್ನಾಗಾಗುತ್ತೆ, ಅಧಿಕ ಇಳುವರಿನೂ ನೀವು ತೊಗೋಬೋದು ಮೇಡಮ್. ಇದರಲ್ಲಿ ಹ್ಯೂಮಿಕ್ ಇರುತ್ತೆ. ಕೊಟ್ಟಿಗೆ ಗೊಬ್ಬರ ಏನು ಹಾಕ್ತೀವಲ್ಲ 18.5% ಹ್ಯೂಮಿಕ್ ಇರುತ್ತೆ. 3 ಟ್ರ್ಯಾಕ್ಟ್ರಿ ಗೊಬ್ಬರ ಹಾಕ್ದಂಗೆ ಆಗುತ್ತೆ ಕೊಟ್ಟಿಗೆ ಗೊಬ್ಬರನ. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಬೋರಾನು, ಜಿಂಕು, ಕಾರ್ಬೋಹೈಡ್ರೇಟ್ಸು, ಮ್ಯಾಗ್ನೀಷಿಯಮ್ಮು, ಸಲ್ಫೇಟು ಅದು ಇರುತ್ತೆ. ಎಂಜೈಮ್ ಅಂತ ಇರುತ್ತೆ, ಅಂದರೆ ಕಾಯಿಗಳು ಸೈಜ್ ಆಗೋದು, ಆಮೇಲೆ ಕಾಯಿ ಹೆಲ್ದಿಯಾಗಿರೋದು ಅದಕ್ಕೆ. ಆಮೇಲೆ ಅಣಬೆ ರೋಗ ಆಗಲಿ ಯಾವುದೇ ಥರ ರೋಗಕ್ಕಾಗಲಿ ನೀಮ್ ಆಯಿಲ್ ಇರುತ್ತೆ. ಅದ್ರ ಜೊತೆ ನಿಮಗೆ ನಾವು ಸ್ಪೆಡ್ಡರ್ ವೆಡ್ಡರ್ ಸ್ಟಿಕ್ಕರ್ ಅಂತೇಳಿ ಆಗ್ರೋ 80+ ಅಥವಾ ಆಗ್ರೋ 82 ಪ್ರೀಮಿಯಮ್ ಕೊಡ್ತೀವಿ. ಇವೆಲ್ಲ ಔಷಧಿನ ನೀವು ಮಿಕ್ಸ್ ಮಾಡಿಕೊಂಡು ಗುಣಿ ಮಾಡ್ದಂಗೆ ಮಾಡಿಬಿಟ್ಟು ಬುಡಕೆ ಹಾಕ್ಬೇಕು. ಸುತ್ತಿಗೆ 5 ಲೀಟ್ರ್, ಒಟ್ಟು 3 ಇಂದ 5 ಲೀಟ್ರ್ ಹಾಕಬೇಕು ಒಂದು ಗಿಡಕ್ಕೆ. ಓಕೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಲಾಂಗು ನಿಮ್ಮ ತೆಂಗಿನ ಮರ ಸೇವ್ ಆಗುತ್ತೆ. ಸ್ನೇಹಿತರೆ, ಕಳೆದ ಬಾರಿ ಅಡಿಕೆ ಬೆಳೆಗೆ ಅಧಿಕ ಇಳುವರಿ ಪಡೆಯಲಿಕ್ಕೆ, ಅಧಿಕ ಫಸಲು ಪಡೆಯಲಿಕ್ಕೆ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಿ ಯಾವ ರೀತಿಯಾಗಿ ಅಧಿಕ ಇಳುವರಿ ಪಡಿಬಹುದು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟೆ. ಇವತ್ತು ನಾನು ಬಂದಿದ್ದೀನಿ ತೆಂಗು ಬೆಳೆ. ತೆಂಗಿನ ಮರ ದೀರ್ಘಕಾಲ ಬಾಳಿಕೆ ಬರಲಿಕ್ಕೆ, ಯಾವುದೇ ರೀತಿಯಾಗಿ ರೋಗ ರುಜಿನಗಳು ಬರದೇ ರೀತಿ ತಡೆಯಲಿಕ್ಕೆ ಒಂದು ಸಾವಯವ ರಸಗೊಬ್ಬರವನ್ನು ಪರಿಚಯ ಮಾಡ್ಕೊಡೋದಕ್ಕೆ ಬಂದಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಆನಂದ್ ಅವರು. ಈ ರೀತಿಯಾಗಿ ಸಾಕಷ್ಟು ತೋಟಗಳಿಗೆ ಗೊಬ್ಬರ ಕೊಟ್ಟಿದೆ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಾವು ರೈತರಿಗೆ ಗೊಬ್ಬರ ಕೊಟ್ಟು ಬೆಳೆದಂಥ ಫಸಲು ಇದು. ಫಸಲು ಬಂದಂಥದ್ದನ್ನು ನೀವು ನೋಡ್ಬೋದು. ತೆಂಗಿನ ಬೆಳೆಯಲ್ಲಿ ಯಾವ ರೀತಿಯಾಗಿ ಫಸಲು ಬಂದಿದೆ ಅಂತ ಹೇಳಿ ಸರಿಸುಮಾರು ಮ್ಯಾಕ್ಸಿಮಮ್ ಅಂದರೆ 15ರಿಂದ 20 ತೆಂಗಿನಕಾಯಿಗಳು ಬಿಡ್ತಾ ಇತ್ತು. ಇದನ್ನು ಆರ್ಗ್ಯಾನಿಕ್ ಆಗಿ ಬಳಸೋದ್ರಿಂದ ಈ ರಸಗೊಬ್ಬರವನ್ನು ನೀವು ನೋಡ್ಬೋದು 250ರಿಂದ 300 ಕಾಯಿಗಳು ಬಂದಿದೆ. ಹಾಗಾದ್ರೆ ಈ ಸಾವಯವ ರಸಗೊಬ್ಬರವನ್ನು ಯಾವ ರೀತಿ ಸಿಂಪಡಣೆ ಮಾಡೋದು, ಯಾವ ಸಮಯದಲ್ಲಿ ಬಳಕೆ ಮಾಡೋದು ಅಂತ ಹೇಳಿ ಕಂಪ್ಲೀಟ್ ಆಗಿ ರೈತರಿಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ನಿಮ್ಮಲ್ಲಿ ಯಾರಾದರೂ ಫ್ರೆಂಡ್ಸು, ಫ್ಯಾಮಿಲಿಲಿ ರೈತರು ತೆಂಗು ಬೆಳೆನ ಮಾಡಬೇಕು, ತೆಂಗಿನ ಆಲ್ರೆಡಿ ಬೆಳೆನ ಬೆಳೀತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅಧಿಕ ಇಳುವರಿ ಅಧಿಕ ಲಾಭ ಅಲ್ವಾ? ಹಾಗಾಗಿ ಆನಂದ್ ಸರ್, ಈ ರೀತಿಯಾಗಿ ತೆಂಗು ಫಸಲು ಬರಲಿಕ್ಕೆ ನೀವು ಎಷ್ಟು ವರ್ಷ ನಿಮ್ಮ ಸಾವಯವ ಗೊಬ್ಬರವನ್ನು ಕೊಟ್ಟಿರ್ಬೋದು? ಚಲೋ ಮೇಡಮ್, ಇದಕ್ಕೆ 6 ವರ್ಷ ಆಯ್ತು ಮೇಡಮ್ ನಾವು ಕೊಡಕತ್ತು. ನಮ್ಮಲ್ಲಿ ಬರ್ತಕ್ಕಂಥದ್ದು ಒಂದು ಕಿಟ್ ಬರುತ್ತೆ, ಕೋಕೋನಟ್ ಕಿಟ್ ಅಂತ ಬರುತ್ತೆ. ಕೋಕೋನಟ್ ಕಿಟ್ಟಲ್ಲಿ 5 ಥರ ಔಷಧಿ ಬರುತ್ತೆ. ಆ 5 ಔಷಧಿಯನ್ನು 200 ಲೀಟ್ರ್ ಬ್ಯಾರಲ್ಲಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಗಿಡಕ್ಕೆ 3ರಿಂದ 5 ಲೀಟ್ರ್ ಹಾಕಲೇಬೇಕಾಗುತ್ತೆ. ಒಂದು 50 ಗಿಡಕ್ಕೆ ಆಗುತ್ತೆ ಅದು. ಇದು 6 ವರ್ಷ ಅಂತ ನಾವು ಕೊಡ್ತಾ ಇದೀವಿ ಇದಕ್ಕೆ. ಇವಾಗ ನೋಡ್ಬೋದು ನೀವು, ಇದರಲ್ಲಿ 200ರಿಂದ 300 ಕಾಯಿ ಕಚ್ಚಿದೆ. ಹೌದು, ಏನ್ ಸಕ್ಕದಾಗಿ ಬಂದಿದೆ ಸರ್ ಫಸಲು. ಈ ರೈತರಿಗೆ 6 ವರ್ಷದ ನಮ್ಮದೇ ಔಷಧಿ ಯೂಸ್ ಮಾಡ್ತಾ ಇದ್ದಾರೆ. ಒಂದೇ ಬೆಳೆಗಲ್ಲ, ಬರೀ ತೆಂಗಿಗೆ ಅಷ್ಟೇ ಮಾಡ್ತಾ ಇಲ್ಲ, ಅವರು ತೋಟದಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಬೆಳೆಗೂ ಕೂಡ ನಮ್ಮ ಔಷಧಿನ ಕೊರಿಯರ್ ಮುಖಾಂತರ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ತೆಂಗಿನ ಮರ ಆರೋಗ್ಯಕರವಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ನೋಡಿದ ತಕ್ಷಣ? ಏನಿಲ್ಲ ಮೇಡಮ್, ಅದು ಹೊಂಬಾಳೆ ಬರುತ್ತಲ್ಲ, ಹೊಂಬಾಳೆ ಅಂತ ಹಳ್ಳು ಉದುರಬಾರ್ದು. ಹಳ್ಳು ಉದುರಿದ್ರೆ ಏನಂದರೆ ಅದಕ್ಕೆ ಪೋಷಕಾಂಶಗಳ ಕೊರತೆ ಇರುತ್ತೆ. ಸೊ ಆ ಪೋಷಕಾಂಶಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಆಲ್ಮೋಸ್ಟ್ ಎಲ್ಲ ರೈತರು ಅದು ರಾಸಾಯನಿಕ ಗೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಸೊ ರಾಸಾಯನಿಕದಲ್ಲಿ ಏನೂ ಇರೋಲ್ಲ, ನಮ್ಮ ಮಣ್ಣೆ ತೊಗೊಂಡು ಅದಕ್ಕೆ ಕೆಮಿಕಲ್ ಹಾಕಿಕೊಟ್ಟಿರ್ತಾರೆ. ಇವಾಗ ನೀವು ನೋಡಿರ್ಬೋದು, ಆ್ಯಸಿಡ್ಡು ಎಷ್ಟು ಇರುತ್ತೆ, ಪ್ರೆಷರಲ್ಲಿ ಇಟ್ಟರೆ ಇರುತ್ತೆ, ಬಾಟ್ಲು ತೆಗೆದಿಟ್ಟರೆ ಆರಿ ಹೋಗುತ್ತೆ. ಕೆಮಿಕಲ್ಲಿಂದ ಅಷ್ಟೇ 4 ದಿನ ಚೆನ್ನಾಗಿ ಕಾಣುತ್ತೆ, ಬಟ್ ಇನ್ನೂ 8 ದಿವಸ ಹೋದ್ಮೇಲೆ ಮತ್ತು ಹೆಂಗಿರುತ್ತೋ ಹಾಗೇ ಆಗುತ್ತೆ. ಸೊ ದಯವಿಟ್ಟು ಎಲ್ಲ ರೈತರಿಗೆ ಹೇಳೋದು ಏನಂದರೆ, ಸಾವಯವಕ್ಕೆ ಬನ್ನಿ, ಆರ್ಗ್ಯಾನಿಕ್ ಕೃಷಿ ಮಾಡಿ. ಆರ್ಗ್ಯಾನಿಕ್ ಕೃಷಿ ಮಾಡಿದೆ ಅಂದರೆ ನಾವು ಕುಡಿತಕ್ಕಂಥ ಎಳ್ನೀರು ಕೂಡ ಆರ್ಗ್ಯಾನಿಕ್ ಆಗೇ ಇರುತ್ತೆ, ಕೆಮಿಕಲ್ ಆಗಿರಲ್ಲ. ನಾವು ಕೆಮಿಕಲ್ ಗೊಬ್ಬರ ಹಾಕಿ ಭೂಮಿಯ ಫಲವತ್ತತೆಯನ್ನು ಕಳಿತಾ ಇದ್ದೀವಿ ಅಷ್ಟೇ. ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಆಮೇಲೆ ಗಿಡನೂ ಕೂಡ ಚೆನ್ನಾಗಾಗುತ್ತೆ, ಅಧಿಕ ಇಳುವರಿನೂ ನೀವು ತಗೋಬಹುದು ಮೇಡಮ್. ಓಕೆ, ವರ್ಷದಲ್ಲಿ ಯಾವ ಸಮಯದಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ? ಜೂನ್ ಅಥವಾ ಜುಲೈಯಲ್ಲಿ ಮಾಡಲೇಬೇಕಾಗುತ್ತೆ. ವರ್ಷಕ್ಕೆ 1 ಟೈಮ್ ಮಾಡಬೇಕು. ಕರೆಕ್ಟ್ ಟೈಮ್ ಇದು. ಹಾಗಾದ್ರೆ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತೆ. ವರ್ಷಕ್ಕೆ ಒಂದೇ ಸಲ. ಹೌದೌದು. ಮತ್ತೆ ಪದೇ ಏನು ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ. ಈ ಸಾವಯವ ರಸಗೊಬ್ಬರದಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ ಮೇಡಮ್? ಇದರಲ್ಲಿ ಹ್ಯೂಮಿಕ್ ಇರುತ್ತೆ. ಕೊಟ್ಟಿಗೆ ಗೊಬ್ಬರ ಏನು ಹಾಕ್ತೀವಲ್ಲ 18.5% ಹ್ಯೂಮಿಕ್ ಇರುತ್ತೆ. 3 ಟ್ರ್ಯಾಕ್ಟ್ರಿ ಗೊಬ್ಬರ ಹಾಕ್ದಂಗೆ ಆಗುತ್ತೆ ಕೊಟ್ಟಿಗೆ ಗೊಬ್ಬರನ. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಬೋರಾನು, ಜಿಂಕು, ಕಾರ್ಬೋಹೈಡ್ರೇಟ್ಸು, ಮ್ಯಾಗ್ನೀಷಿಯಮ್ಮು, ಸಲ್ಫೇಟು ಅದು ಇರುತ್ತೆ. ಎಂಜೈಮ್ ಅಂತ ಇರುತ್ತೆ, ಅಂದರೆ ಕಾಯಿಗಳು ಸೈಜ್ ಆಗೋದು, ಆಮೇಲೆ ಕಾಯಿ ಹೆಲ್ದಿಯಾಗಿರೋದು ಅದಕ್ಕೆ. ಆಮೇಲೆ ಅಣಬೆ ರೋಗ ಆಗಲಿ ಯಾವುದೇ ಥರ ರೋಗಕ್ಕಾಗಲಿ ನೀಮ್ ಆಯಿಲ್ ಇರುತ್ತೆ. ಅದ್ರ ಜೊತೆ ನಿಮಗೆ ನಾವು ಸ್ಪೆಡ್ಡರ್ ವೆಡ್ಡರ್ ಸ್ಟಿಕ್ಕರ್ ಅಂತೇಳಿ ಆಗ್ರೋ 80+ ಅಥವಾ ಆಗ್ರೋ 82 ಪ್ರೀಮಿಯಮ್ ಕೊಡ್ತೀವಿ. ಇವೆಲ್ಲ ಔಷಧಿನ ನೀವು ಮಿಕ್ಸ್ ಮಾಡಿಕೊಂಡು ಬುಡಕೆ ಗುಣಿ ಮಾಡ್ದಂಗೆ ಮಾಡಿಬಿಟ್ಟು ಬುಡಕೆ ಹಾಕ್ಬೇಕು. ಸುತ್ತಿಗೆ 5 ಲೀಟ್ರ್, ಒಟ್ಟು 3ರಿಂದ 5 ಲೀಟ್ರ್ ಹಾಕಬೇಕು ಒಂದು ಗಿಡಕ್ಕೆ ತೆಂಗಿಗಾದರೆ. ಯಾಕಂದರೆ ಮೇಡಮ್ ಇದು ಲಾಂಗ್ ಟರ್ಮ್ ಬೆಳೆ ಆಗಿರೋದ್ರಿಂದ ಅಷ್ಟು ಹಾಕಲೇಬೇಕಾಗುತ್ತೆ. 50 ಗಿಡಕ್ಕೆ 1 ಕಿಟ್ ಬೇಕಾಗುತ್ತೆ. ಸಿಂಪಲ್, ಏನು ಜಾಸ್ತಿ ಖರ್ಚಿರಲ್ಲ ಮೇಡಮ್.
ಬರೀ 2500 ರೂಪಾಯಿ ಖರ್ಚು ಮಾಡಿದರೆ 50 ಗಿಡ ತೆಂಗನ್ನು ವರ್ಷದಲ್ಲಿ ಒಂದು ಟೈಮ್ ಮಾಡಿದರೆ ಸಾಕು. ಹಾಗೆ ಇವಾಗ ಒಂದು ಲೋಡ್ ಗೊಬ್ಬರ ಬೇಕು ಅಂದರೆ ಗೊಬ್ಬರಕ್ಕೆ ಎಷ್ಟಾಗುತ್ತೆ ಮೇಡಮ್ 7 ರಿಂದ 8 ಸಾವಿರ ಆಗುತ್ತೆ. ಈ ಕಿಟ್ಗೆ 2,500 ಆಗುತ್ತೆ. ಎಷ್ಟು ಉಳಿತು ಹಾಗಾದ್ರೆ? ಕೆಲವೊಬ್ರು ರೈತರು ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ತೆಂಗಿನಕಾಯಿ ಮಾರ್ತಾರೆ, ಕೆಲವೊಬ್ರು ಕೊಬ್ಬರಿನ ಮಾರ್ತಾರೆ, ಕೊಬ್ಬರಿ ಮಾಡಿ, ಇನ್ನು ಕೆಲವೊಬ್ರು ಎಳ್ನೀರನ್ನ ಮಾರ್ತಾರೆ. ಎಲ್ರಿಗೂ ಉಪಯೋಗ ಆಗುತ್ತಾ? ಪ್ರತಿಯೊಂದು ಜಾತಿ ಸಸ್ಯಕ್ಕೂ ಕೂಡ ಉಪಯೋಗ ಆಗುತ್ತೆ ಮೇಡಮ್. ಯಾವುದೇ ತೆಂಗಿನ ಮರ ಆಗಿರ್ಲಿ, ಯಾವುದೇ ಜಾತಿಯ ಮರ ಆಗಿರ್ಲಿ, ಇದು ಉಪಯುಕ್ತ ಆಗುತ್ತೆ. ಓಕೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಲಾಂಗ್ ನಿಮ್ಮ ತೆಂಗಿನ ಮರ ಸೇವ್. ಒನ್ ಟೈಮ್ ಮಾಡೋದು ಮೇಡಮ್. ಅದು ವರ್ಷಕ್ಕೆ ಒಂದೇ ಸಲ ನೀವು 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಇದಕ್ಕೆ ಯಾವುದೇ ರೀತಿಯಾದಂಥ ಬೇರೆ ರೀತಿಯಾದಂಥ ಸಾವಯವ ಗೊಬ್ಬರನೂ ಹಾಕ್ತೋದ್ರೂ ಪರವಾಗಿಲ್ಲ, ಇದೊಂದನ್ನ ಕಿಟ್ಟನ್ನು ಬಳಸೋದ್ರಿಂದ ಅಧಿಕವಾಗಿ ಇಳುವರಿನ ಪಡಿಬೋದು. ಅದು ಫಾರ್ ಎಕ್ಸಾಂಪಲ್ ಅಂದರೆ ಇವಾಗ ಬಂದಿರೋ ತೋಟನೇ ನೀವು ಸಾಕ್ಷಿಯಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಫಸಲು ಕೊಟ್ಟಿದೆ ಅಂತ. ನೀವು ಕೂಡ ತೆಂಗು ಬೆಳೆಗಾರರಾಗಿದ್ದರೆ ನಿಮ್ಮಲ್ಲೂ ಕೂಡ ಫ್ರೆಂಡ್ಸು ಅಥವಾ ಯಾರಾದರೂ ತೆಂಗಿನ ಬೆಳೆನ ಬೆಳೀತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅದ್ರ ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ, ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಸ್ಕ್ರೋಲಿಂಗ್ ಆಗ್ತದೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತೆಂಗು ಬೆಳೆಯಲ್ಲಿ ಅಧಿಕ ಇಳುವರಿನ ಪಡ್ಕೊಂಡು ಲಾಭ ಗಳಿಸ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.